ಸೊ ನಮ್ಮ ಟ್ರೆಡಿಷನಲ್ ಆಗಿ ಬಂದಿದ್ದಂತಹ ಹಲವಾರು ರೀತಿಯ ಪಾನಕಗಳಿದೆ. ಅದರಲ್ಲಿ ಇವತ್ತು ನಾನು ಮಾಡಿ ತೋರಿಸ್ತಾ ಇರ್ತಕ್ಕಂಥದ್ದು ಆಮ್ಲ ಪಾನಕ ಅನ್ನುವಂಥದ್ದು. ಆಮ್ಲ ಪಾನಕಕ್ಕೆ ಬೇಕಾಗುವ ಸಾಮಗ್ರಿಗಳು: 1 ಕಪ್ ಹೆಚ್ಚಿದ ಬೆಟ್ಟದ ನೆಲ್ಲಿಕಾಯಿ, 1/4 ಕಪ್ನಷ್ಟು ಬೆಲ್ಲ, ಒಣಶುಂಠಿ ಪುಡಿ, ಏಲಕ್ಕಿ ಪುಡಿ. ಸೊ ಈ ಆಮ್ಲ ಪಾನಕ ತುಂಬ ಸುಲಭನೇ, ಬೇರೆ ಪಾನಕ ಯಾವ ಥರ ಮಾಡ್ತೀವೋ ಅದೇ ಥರ. ಸೊ ಇದಕ್ಕೆ ನಾವು ಬೇಕಾಗಿರ್ತಕ್ಕಂಥದ್ದು ಮೊದಲನೇದಾಗಿ ಈ ಬೆಲ್ಲ ಏನಿದೆ ಅದನ್ನೊಂದು ಲೋಟಕ್ಕೆ ನಾವು ನೀರು ಹಾಕ್ಕೊಂಡು ಅದನ್ನು ಕರಗಿಸ್ಕೊಳ್ಳೋಣ. ಈ 1 ಲೋಟ ನೀರಿಗೆ 2 ಚಮಚದಷ್ಟು ಬೆಲ್ಲವನ್ನು ಹಾಕ್ತಾ ಇದ್ದೀನಿ. ಇತ್ತೀಚೆಗಂತೂ ಬಹಳಷ್ಟು ಈ ಕಲಬೆರಕೆ ಬೆಲ್ಲಗಳು ಬರ್ತಾ ಇದೆ. ಹಾಗಾಗಿನೇ ಬೆಲ್ಲವನ್ನು ಚೂಸ್ ಮಾಡಬೇಕಾದ್ರೆ ನೋಡಿಕೊಂಡು ಆರ್ಗಾನಿಕ್ ಬೆಲ್ಲ ಚೂಸ್ ಮಾಡಿ. ಈ ಬೆಲ್ಲ ಏನಿದೆ ಶುಗರ್ ಕಂಪೇರ್ ಮಾಡಿದ್ರೆ ತುಂಬ ಹೆಲ್ದಿ ಅಂತಲೇ ಹೇಳ್ಬೋದು. ಇದರಲ್ಲಿರ್ತಕ್ಕಂಥ ಮೆಗ್ನೀಷಿಯಮ್ ಆಗಿರ್ಬೋದು, ಕ್ಯಾಲ್ಶಿಯಂ ಇರ್ಬೋದು. ಸೊ ಐರನ್ ಕಂಟೆಂಟ್ ಕೂಡ ಇರೋದ್ರಿಂದ ಈ ಐರನ್ ಡಿಫಿಷಿಯನ್ಸಿ, ಅನೀಮಿಯಾ ಬರದೇ ಇರೋ ಹಾಗೆ ಸಮೇತ ಈ ಬೆಲ್ಲ ಸೇವನೆಯಿಂದ ನಾವು ತಡಿಬೋದು. ಸೊ ಈಗ ನೋಡಿ, ಇದನ್ನು ಮಕ್ಕಳಿಗೆ ಕೂಡ ನಾವು ಈಸಿಯಾಗಿ ಹೇಳ್ಕೊಟ್ಬಿಡ್ಬೋದು ಯಾವ ಥರ ನಾವು ಪಾನಕವನ್ನು ಮಾಡೋದು ಅಂತ. ಈ ಬೆಲ್ಲ ಏನಿದೆ ಅದನ್ನು ನೀರಿಗೆ ಹಾಕ್ಕೊಂಡು ಚೆನ್ನಾಗಿ ಕರಗಿಸ್ಕೊಳ್ಳೋದು. ಇದು ಕರಗ್ತಾ ಇರೋ ಹೊತ್ತಿಗೆ ನಾವೇನು ಮಾಡೋಣ ಅಂತಂದರೆ, ಈ ಹೆಚ್ಚಿಟ್ಟಿರ್ತಕ್ಕಂಥ ಆಮ್ಲ ಏನಿದೆ ಆ ಆಮ್ಲವನ್ನು ನಾವು ಮಿಕ್ಸಿಗೆ ಹಾಕ್ಕೊಂಡು ಅದರಿಂದ ರಸವನ್ನು ತೆಗೆದುಕೊಳ್ಳೋಣ. ಈ ನುಣ್ಣಗೆ ರುಬ್ಬಿದಂಥ ಆಮ್ಲಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಆಮ್ಲ ಜ್ಯೂಸ್ ರೆಡಿ ಇದೆ. ಈ ಆಮ್ಲವನ್ನು ರುಬ್ಬಿದಾಗ ಏನು ಜ್ಯೂಸ್ ಬಂತು ಅದನ್ನು ನಾವು ಈ ಕರಗಿಸಿದಂತಹ ಬೆಲ್ಲದ ನೀರಿಗೆ ಸೇರಿಸ್ತಾ ಇದ್ದೇನೆ. ಸೊ ಹಾಗೆ ಕೂಡ ಸೋರಿಸ್ಕೋಬೋದು, ಬಟ್ ಮಕ್ಕಳಿಗೆ ಏನಾದರೂ ಅದು ಇಷ್ಟ ಆಗೋದಿಲ್ಲ ಅಂದರೆ ನೀವು ಕ್ಲೀನಾಗಿ ಬರೀ ಅದ್ರ ಜ್ಯೂಸನ್ನು ಕೂಡ ಸೋರಿಸ್ಕೋಬೋದು. ಯಾವುದೇ ಒಂದು ಆಹಾರವನ್ನು ನಾವು ಕೊಟ್ಟಾಗ ಮಕ್ಕಳಿಗೆ ಅದು ಕ್ಲೀನಾಗಿ ಡೈಜೆಷನ್ ಆಗ್ತಿದೆಯಾ, ಅಬ್ಸಾರ್ಪ್ಷನ್ ಆಗ್ತಾ ಇದೆಯಾ ಅನ್ನೋದನ್ನು ಗಮನಿಸೋದು ಬಹಳ ಮುಖ್ಯ. ಸೊ ಹಾಗಾಗಿನೇ ಡೈಜೆಷನ್ ಜಾಸ್ತಿ ಆಗಬೇಕು ಅಂತಂದರೆ ಇಲ್ಲಿ ನಾವು ಸೇರಿಸ್ತಾ ಇದ್ದೇವೆ ಒಣಶುಂಠಿಯ ಪುಡಿನ. 2 ಚಿಟಿಕೆಯಷ್ಟು ಒಣಶುಂಠಿಯ ಪುಡಿ, ಹಾಗೆ 1-2 ಚಿಟಿಕೆಯಷ್ಟು ಏಲಕ್ಕಿ ಪುಡಿ. ಇದನ್ನು ಸೇರಿಸ್ಕೊಂಡ್ರೆ ನೋಡಿ ಆಮ್ಲ ಪಾನಕ ರೆಡಿ ಇದೆ. ಇದನ್ನು ನಾವೆಲ್ಲಾದರೂ ಹೋಗಬೇಕಾದ್ರೂ ಅಷ್ಟೇ ನಾವು ಕ್ಯಾರಿ ಮಾಡ್ಕೊಳ್ಬೋದು. ಯಾವುದೇ ಥರದ ಬಾಯಾರಿಕೆನೂ ಆಗೋದಿಲ್ಲ, ಅದೇ ಥರ ಹೊಟ್ಟೆ ಕೂಡ ಅಪ್ಸೆಟ್ ಕೂಡ ಆಗೋದಿಲ್ಲ. ಮಕ್ಕಳು ಸ್ಪೋರ್ಟ್ಸಿಂದ ಬಂದಾಗ ಅಥವಾ ಸಂಜೆ ಹೊತ್ತು ಆಟ ಆಡಿಕೊಂಡು ಬಂದಾಗ ಈ ರೀತಿಯ ಆಮ್ಲ ಪಾನಕ ಏನಿದೆ ಅದನ್ನು ಕೊಡೋದ್ರಿಂದ ಖಂಡಿತವಾಗಿಯೂ ಮಕ್ಕಳ ಆರೋಗ್ಯಕ್ಕೆ ತುಂಬ ಉಪಯೋಗ ಆಗುತ್ತೆ. ಅದೇ ಥರ ನಾನು ಆಗಲೇ ಹೇಳಿದಾಗೆ ಆಮ್ಲದಲ್ಲಿರ್ತಕ್ಕಂಥ ಹಲವಾರು ಆರೋಗ್ಯಕರವಾದಂಥ ಗುಣಗಳು ಕೂಡ ಮಕ್ಕಳ ದೇಹವನ್ನು ಸೇರಿ ಅವ್ರ ಹೆಲ್ತನ್ನು ಇಂಪ್ರೂವ್ ಮಾಡೋದಕ್ಕೆ ಖಂಡಿತ ಇದು ಸಹಾಯ ಮಾಡುತ್ತೆ. ಇದೇ ರೀತಿ ಮತ್ತಷ್ಟು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಷಯಗಳೊಂದಿಗೆ ರುಚಿಯಾದಂತಹ ರೆಸಿಪಿಗಳನ್ನು ಮಾಡಿ ತೋರಿಸ್ತೇವೆ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿಯವರೆಗೆ ನಮಸ್ಕಾರ.